ಇವತ್ತು ನಮ್ಮ RSSನ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ಕೆಲವು ಜನ ಕಿಡಿಗೇಡಿಗಳು RSSನ ವಿರುದ್ಧ ಘೋಷಣೆಯನ್ನು ಕೂಗಿ RSSನ್ನು ಬ್ಯಾನ್ ಮಾಡಬೇಕು ಅಂತ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈಗ ನಿನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ದು RSSನ್ನೇ ಕೇಂದ್ರವಾಗಿಟ್ಕೊಂಡು ಎಲ್ಲ ಸಂಘಟನೆಗಳು ಎಲ್ಲ ಸಂಘ ಸಂಸ್ಥೆಗಳು ಏನೇ ಚಟುವಟಿಕೆಗಳನ್ನು ಮಾಡಬೇಕು ಅಂತೇಳಿದರೆ ಸರ್ಕಾರದ ಗ್ರೌಂಡ್ಗಳಲ್ಲಿ ಶಾಲಾ ಕಾಲೇಜುಗಳು ವಿಶ್ವವಿದ್ಯಾಲಯಗಳ ಗ್ರೌಂಡ್ಗಳಲ್ಲಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಪರ್ಮಿಷನ್ ತೆಗೆದುಕೊಂಡೆ ಮಾಡಬೇಕು ಅಂತ ಮಾಡಿದ್ದಾರೆ. ಓಕೆ, ಸ್ವಾಗತ ಮಾಡ್ತೀವಿ. ನಾವೇನೇ ಮಾಡಿದರೂ ಪರ್ಮಿಷನ್ ತೆಗೆದುಕೊಂಡೇ ಮಾಡ್ತೀವಿ, ಮಾಡಲಿ. ನಾನು ಕೇಳೋದಕ್ಕೆ ಬಯಸ್ತೇನೆ, ನಿನ್ನೆ ಏನು ನಿರ್ಣಯ ಮಾಡಿದ್ರಿ ಆ ನಿರ್ಣಯಕ್ಕೆ ವಿರುದ್ಧವಾಗಿ ನಿಮ್ಮ ಪಕ್ಷದೇ ಕಾರ್ಯಕರ್ತರು RSSನ ಆಫೀಸ್ ಮುಂದೆ ಪರ್ಮಿಷನ್ ತೆಗೆದುಕೊಳ್ದೇನೆ ಪ್ರತಿಭಟನೆ ಮಾಡಿದಾರಲ್ಲ, ಅವ್ರ ಮೇಲೆ ಏನು ಮಾಡ್ತೀರಾ? ನಾನು ಸರ್ಕಾರಕ್ಕೆ ನಿಮ್ಮ ನಿರ್ಧಾರವನ್ನು, ನಿಮ್ಮ ಕಾನೂನನ್ನು, ನಿಮ್ಮ ನಿಯಮವನ್ನು ನಿಮ್ಮ ಪಕ್ಷದವರೇ ಬ್ರೇಕ್ ಮಾಡಿದ್ದಾರೆ. ಏನು ಕೇಸ್ ಹಾಕ್ತೀರಾ ಅವ್ರ ಮೇಲೆ? ಒಂದು ವೇಳೆ ಕೇಸ್ ಹಾಕದೆ ಹೋದರೆ ನಾವು ಸರ್ಕಾರದ ಮಂತ್ರಿಗಳ ಆಫೀಸ್ ಮುಂದೆ, ಮನೆಯ ಮುಂದೆ ನಾವು ಪ್ರೊಟೆಸ್ಟನ್ನು ಮಾಡ್ತೇವೆ. ಒಂದನೇದು. ಆಮೇಲೆ ಎರಡನೇದು, ಈ ರೀತಿ ಸಹಜವಾಗಿ ಏನು ಆಟೋಟಗಳಲ್ಲಿ ಪಾಠದ ಚಟುವಟಿಕೆಗಳಲ್ಲಿ ಯುವಕರು ವಿದ್ಯಾರ್ಥಿಗಳು ಭಾಗವಹಿಸಬೇಕು. ಅದನ್ನು ಗ್ರೌಂಡಲ್ಲಿ ಆಡಬೇಕಾದ್ರೆ, ಕ್ರಿಕೆಟ್ ಆಡಬೇಕಾದ್ರೆ, ಇನ್ನೇನಾದ್ರು ಚಟುವಟಿಕೆಗಳನ್ನು ಮಾಡಬೇಕು, ಪರ್ಮಿಷನ್ ತೆಗೆದುಕೊಳ್ಬೇಕು ಅನ್ನೋಂಥದ್ದು ಏನಿದೆ, ಇದು ಒಂದು ರೀತಿ ಯುವಕರನ್ನು ಈ ಗ್ರೌಂಡಿನಿಂದ ಹೊರಗಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ. ವಿದ್ಯಾರ್ಥಿಗಳು ಕಬಡ್ಡಿ ಆಡಬೇಕು, ಕ್ರಿಕೆಟ್ ಆಡಬೇಕು, ಬೆವರು ಸುರಿಸ್ಬೇಕು, ಆ ಥರ ಮಕ್ಕಳು ಯುವಕರಿಗೆ ಗಟ್ಟಿತನ ಬರಬೇಕು. ಇದನ್ನು ಕೈ ಬಿಟ್ಟು ಪರ್ಮಿಷನ್ ತೆಗೆದುಕೊಂಡು ಮಾಡಬೇಕು ಅಂತ ಹೇಳೋವಂಥದ್ದು ಏನಿದೆಯಲ್ಲ, ಇದು ಖಂಡಿತ ಒಳ್ಳೆಯದಲ್ಲ. ಇದು ಹಾಗಾಗಿ ಸರ್ಕಾರ ಮತ್ತೊಂದು ಸರಿ ಮರುಚಿಂತನೆಯನ್ನು ಮಾಡಬೇಕು. ಅದು ಯಾವುದೇ ಸಂಘ ಸಂಸ್ಥೆ ಇರಲಿ, ಸಹಜವಾಗಿ ಚಟುವಟಿಕೆಗಳನ್ನು ನಡೆಸೋದು, ಅದಕ್ಕೆ ಸರ್ಕಾರ ಎಂಕರೇಜ್ ಮಾಡಬೇಕು. ಮೊದಲೇ ಭಾರತ ದೇಶದೊಳಗಡೆ ಗೇಮ್ಸ್ ಕಡಿಮೆ ಆಗಿದೆ. ನಮ್ಗೆ ಯಾವುದೇ ಗೋಲ್ಡ್ ಮೆಡಲ್ಲು ಹಿಂಗೆಲ್ಲ ಏನು ಬರ್ತಾ ಇದೆ, ಪಾರಿತೋಷಕಗಳು ಬರ್ತಾ ಇದೆ, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ದೇಶದಲ್ಲಿನೇ ಕಡಿಮೆ ಇದೆ. ಹಂಗೆ ನೋಡಿದ್ರೆ ಯಾಕೆ ತಗೋಬೇಕು ಪರ್ಮಿಷನ್? ಈಗ ಉದಾಹರಣೆಗೆ ಅವರೇನು ಟೆರರಿಸ್ಟಾ? ಮಕ್ಕಳನ್ನು ಆ ಥರದ ದೃಷ್ಟಿಕೋನದಿಂದ ನೋಡಬೇಕಾ? ಆ ಥರದ್ದು ಇನ್ನೂ ಇದ್ರೆ ನೋಡಿ ಅಲ್ಲಿ. ಆದರೆ ಎಲ್ಲದಕ್ಕೂ ಕೂಡ ಪರ್ಮಿಷನ್ ತೆಗೆದುಕೊಂಡು ಮಾಡಬೇಕು ಅನ್ನೋಂಥದ್ದು ಏನಿದೆ, ಇದು ಖಂಡಿತ ಸರ್ಕಾರದ ಒಳ್ಳೆಯ ನಿರ್ಧಾರ ಅಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಎಸ್, ಪರ್ಮಿಷನ್ ತೆಗೆದುಕೊಂಡೇ ಪ್ರೊಟೆಸ್ಟ್ ಏನು ಮಾಡಿದ್ದಾರೆ ಮಾಡಲಿ. ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಫ್ರೀಡಮ್ ಪಾರ್ಕಲ್ಲೇ ಪ್ರತಿಭಟನೆ ಮಾಡ್ತೀವಿ. ಅವ್ರೇಂಗೆ RSSನ ಆಫೀಸ್ ಮುಂದೆ ಪ್ರೊಟೆಸ್ಟ್ ಮಾಡಿದ್ರು ಬಂದು, ಯಾಕೆ ಅವ್ರ ಮೇಲೆ ಇನ್ನೂ ಕೇಸ್ ಹಾಕಿಲ್ಲ? ನಮ್ಮ ಮೇಲಾದರೆ ಇಮ್ಮಿಡಿಯೇಟ್ ಕೇಸ್ ಹಾಕ್ಬಿಡ್ತೀರಾ, FIR ಮಾಡ್ತೀರಾ, ಕೋರ್ಟ್ಗಳಿಗೆ ಹೋಗಂಗೆ ಮಾಡ್ತೀರಾ, ಪೊಲೀಸ್ ಸ್ಟೇಷನ್ಗಳಿಗೆ ಅಲೆಯಂಗೆ ಮಾಡ್ತೀರಾ? ನಿಮಗೊಂದು ಕಾನೂನು, ನಮಗೊಂದು ಕಾನೂನಾ? ಇದು ಖಂಡಿತ ಸರಿಯಲ್ಲ. ಇದು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಹತ್ತಿಕ್ಕತಕ್ಕಂಥ ಒಂದು ದೊಡ್ಡ ಪಿತೂರಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.